ಶಂಕುಕರ್ಣ ಅನ್ನುವ ಒಬ್ಬ ಜ್ಞಾನಿ ಬ್ರಹ್ಮದೇವರ ಸೇವೆಯಲ್ಲಿ ಸ್ವಲ್ಪ ವಿಳಂಬ ಮಾಡಿದ. ಹಾಗಾಗಿ ಅವರಿಗೊಂದು ಶಾಪ ಬಂತು ಅಂತ. ವಾಸ್ತವ ಏನು ಅಂದರೆ, ಬ್ರಹ್ಮದೇವರು ಒಂದು ತುಳಸಿ ತರಲಿಲ್ಲ ಅನ್ನುವ ಕಾರಣದಿಂದ ಸಿಟ್ಟು ಮಾಡಿಕೊಳ್ಳುವ ಸ್ವಭಾವದವರಲ್ಲ. ಭೂಲೋಕಕ್ಕೆ ಇವರಿಂದ ಒಳ್ಳೇದಾಗಲಿ ಎನ್ನುವ ಅನುಗ್ರಹ ಅಷ್ಟೇ. ಹಾಗಾಗಿ ಆ ಶಂಕುಕರ್ಣ ಅನ್ನುವ ಸೇವಕನನ್ನ ಭೂಮಿಗೆ ಕಳಿಸಿದ್ರು. ಅವರೇ ಮುಂದೆ ಪ್ರಹ್ಲಾದರಾಜರಾದರು, ಪ್ರಹ್ಲಾದರಾಜರೇ ಮುಂದೆ ವ್ಯಾಸರಾಜರಾದರು, ವ್ಯಾಸರಾಜರೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾದರು ಅಂತ. ಅಂದರೆ 1447ರಿಂದ 1548 ತನಕ ವ್ಯಾಸರಾಜರ ಕಾಲ. ಅವರು ಅಷ್ಟೇ ಸಮಾಜದ ಕುಹುರೋಗಗಳನ್ನೆಲ್ಲ ಪರಿಹಾರ ಮಾಡಿ ರಾಜರಿಗೆ ರಾಜತ್ವವನ್ನು ನೀಡಿದ ಕೀರ್ತಿ ವ್ಯಾಸರಾಜರದ್ದು. ಅದಾದ ನಂತರ ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರೇ ಆಗಿದ್ರಿಂದ ಇನ್ನೊಂದು ಕ್ರಮದ ವೈಭವ. ಆ ರೀತಿಯಾಗಿ 1595ರಿಂದ 1671 ತನಕ ರಾಯರ ಜೀವಿತಾವಧಿ. ಹಾಗಾಗಿ ಒಂದು 47 ವರ್ಷದ ಅಂತರದಲ್ಲಿ ಪುನಃ ರಾಯರ ಅವತಾರ ಆಗಿದೆ. ಶಂಕುಕರ್ಣ ಅನ್ನೋ